ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಮೊದಲು ಅವ್ರ ಮನೇಲಿ ಕೆಲ್ಸಕ್ಕಿದ್ದೆ. ರಾಜೇಂದ್ರ ಭೂಪತಿ ಅವರ ಹೆಂಡತಿ ಇದು, ನಂದು ಒಂದೇ ಊರು. ಅವ್ರು ನನಗೆ ದೂರದ ಸಂಬಂಧಿ ಬೇರೆ ಆಗ್ಬೇಕು. ಪರಿಚಯದ ಮೇಲೆನೆ ಅವ್ರ ಮನೆಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆ ಅಮ್ಮ ಇದಾರಲ್ಲ, ಅವ್ರು ತುಂಬಾ ಒಳ್ಳೆ ಯಜಮಾನ್ರೆ. ಆದ್ರೆ ಅವ್ರ ಗಂಡ ರಾಜೇಂದ್ರ ಅವ್ರು ಹಾಗಲ್ಲ. ತದ್ವಿರುದ್ಧ ಅವರು ಮಾಡೋ ಕೆಲಸದಲ್ಲಿ ಶ್ರದ್ಧೆನೂ ಇರಲಿಲ್ಲ, ಪ್ರಾಮಾಣಿಕತೆ ಇರಲಿಲ್ಲ. ಏನೋ ಒಂದು ಎಡವಟ್ಟು ಮಾಡೋದು, ಅದನ್ನ ಸರಿ ಮಾಡೋದಕ್ಕೆ ಅಡ್ಡದಾರಿ ಹಿಡಿಯೋದು. ಮೋಸ, ವಂಚನೆ, ದ್ರೋಹ, ದಗ ಇದೇ ಅವ್ರ ಪ್ರವೃತ್ತಿ. ನಿಮ್ಗೂ ಗೊತ್ತಲ್ಲ ಯಜಮಾನ್ರೆ, ನಿಮ್ ತಂದೆಯವರಿಂದ ಅವ್ರ ಬಂಡವಾಳ ಎಲ್ಲ ಆಚೆ ಬಂತಲ್ಲ, ಅದನ್ನು ಕೇಳಿ ಊರವರೆಲ್ಲ ರೊಚ್ಚಿಗೆದ್ರು. ಭೂಪತಿಯವರ ಮನೆಗೆ ಬೆಂಕಿ ಹಚ್ಚಿದ್ರು. ಆ ಮನೆ ಒಳಗೆ ಭೂಪತಿಯವರ ಹೆಂಡತಿ, ಅವರ ಮಗಳು, ನಾನು ಇದ್ವಿ. ಅವಘಡದಲ್ಲಿ ಭೂಪತಿಯವರ ಹೆಂಡತಿಗೆ ಬೆಂಕಿಯಿಂದ ವಿಪರೀತ ಸುಟ್ಟು ಗಾಯಗಳಾಯ್ತು. ಬದುಕೋದೇ ಕಷ್ಟ ಅನ್ನೋ ತರ ಇತ್ತು. ಇನ್ನು ಮುಂದೆ ತಾನು ಬದುಕಲ್ಲ ಅನ್ನೋದು ಅವ್ರಿಗೆ ಅರ್ಥ ಆಯ್ತು ಅಂತ ಕಾಣುತ್ತೆ. ಅದಕ್ಕೆ ತನ್ನ ಮಗಳನ್ನ ನನ್ನ ಕೈಗೆ ಒಪ್ಪಿಸ್ಬಿಟ್ಟು ಪ್ರಾಣ ಬಿಟ್ಬಿಟ್ರು. ಮತ್ತೆ ಮಲ್ಲಿನ ಭೂಪತಿ ಅವ್ರಿಗೆ ಯಾಕೆ ಒಪ್ಪಿಸ್ಲಿಲ್ಲ? ತಂದೆ ಮಗುನ ಯಾಕೆ ದೂರ ಮಾಡಿದ್ರಿ? ಅದು ನಾನು ದೂರ ಮಾಡಿದ್ದಲ್ಲ ಯಜಮಾನ್ರೆ. ಆ ತಾಯಿನೇ ಮಲ್ಲಿ ತಂದೆಯಿಂದ ಮಲ್ಲಿನ ದೂರ ಇಡಬೇಕು ಅಂತ ನನಗೆ ಹೇಳಿದ್ದು. ಏನ್ ಹೇಳ್ತಾ ಇದ್ದೀರಾ? ಹೌದು, ಸಾಯಕ್ಕೂ ಮುಂಚೆ ಮಾತಾಯಿ ನನ್ನ ಹತ್ರ ಮಾತು ತಗೊಂಡ್ರು. ಯಾವುದೇ ಕಾರಣಕ್ಕೂ ನನ್ನ ಮಗಳು ತಂದೆಯ ನೆರಳಲ್ಲಿ ಬೆಳಿಬಾರದು. ಅವರ ನೆರಳು ಕೂಡ ನನ್ನ ಮಗಳಿಗೆ ಸೋಕಬಾರದು ಅಂತ ನನ್ನ ಹತ್ರ ಮಾತು ತಗೊಂಡ್ರೆ. ಇವತ್ತು ನಾನು ಈ ಸ್ಥಿತಿಗೆ ಬರೋದಕ್ಕೆ ನನ್ನ ಗಂಡನೇ ಕಾರಣ, ಆತನ ಅಶಿಸ್ತು, ಆತನ ಅವ್ಯವಹಾರವೇ ಕಾರಣ ಅನ್ನೋದು ಆ ತಾಯಿಗೆ ಅರಿವಾಗಿತ್ತು ಯಜಮಾನ್ರೆ. ಅದಕ್ಕೆ ಅವರು ನನ್ನ ಹತ್ರ ಮಾತು ತಗೊಂಡು ಪ್ರಾಣ ತ್ಯಾಗ ಮಾಡಿಬಿಟ್ರು. ಅವ್ರ ಕೊನೆ ಆಸೆ ಅದೇ ಆಗಿತ್ತು ಯಜಮಾನ್ರೆ, ತನ್ನ ಮಗಳು ಆ ಕಟುಕನ ನೆರಳಲ್ಲಿ ಬೆಳೀಬಾರ್ದು ಅಂತ. ಮುಂದೆ ಯಾವತ್ತೂ ಆ ಹೆಣ್ಮಗು ತನ್ನ ತಂದೆ ತಾಯಿಯ ಬಗ್ಗೆ ಕೇಳಿದ್ರೆ ನಾನು ಎಲ್ಲಿ ಸತ್ಯ ಹೇಳ್ಬಿಡ್ತೀನೋ ಅನ್ನೋ ಭಯಕ್ಕೆ ನನ್ನ ನಾಲಿಗೆಗೆ ನಾನೇ ಹೊಲಿಗೆ ಹಾಕೊಂಡು ಶಾಶ್ವತವಾಗಿ ಮೂಗಾಗ್ಬಿಟ್ಟೆ ಯಜಮಾನ್ರೆ. ಈ ವಿಷಯನ ನೀವು ಅವರಿಗೆ ಹೇಳಬೇಡಿ. ಅವರಿಗೆ ಮಾತ್ರ ಅಲ್ಲ, ಯಾರಿಗೂ ಹೇಳಬೇಡಿ. ಮಲ್ಲಿ ಹಾಗೆ ಎತ್ತು ಬಿಡ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.